ಜಸ್ಟ್ ಫೀಸ್ ಈಗ ಚೆನ್ನಾಗಿ ಸ್ಟಾರ್ಟ್ ಮಾಡಲಾ? ಹಾಂ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಇವಾಗ ಟಿಫನಿಗೆ ಬಂದಿದ್ದೀವಿ. ಸೊ ಟಿಫನ್ಗೆ ಏನೇನಿದೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ವಾಟರ್ ಮೆಲನ್ ಜ್ಯೂಸ್ ಇದೆ, ಕೆಲಾಕ್ಸ್ ಇದೆ, ಚಾಕೋಸ್ ಇದೆ, ಬ್ರೆಡ್, ಬಟರ್, ಜಾಮ್, ಆಮೇಲೆ ದೋಸೆ ಇದೆ, ದೋಸೆಗೆ ಚಟ್ನಿ, ಸಾಂಬಾರಿದೆ, ಆಮೇಲೆ ಪೂರಿ ಇದೆ, ಸಾಗು ಇದೆ, ಆ್ಯಂಡ್ ದೆನ್ ಬ್ರೆಡ್ ಪಕೋಡ ಮಾಡಿದ್ದಾರೆ. ಸೊ ನಾನು ಸ್ವಲ್ಪ ಕೆಲಾಕ್ಸ್ ಮತ್ತು ಬ್ರೆಡ್, ಜಾಮ್ ಎಲ್ಲ ತಗೊಂಡು. ಹೇಗಿದೆ ಟಿಫನ್? ದೋಸೆ, ಪೂರಿ, ಬನ್ ಪಕೋಡ. ಗೈಸ್, ನಾನು ಟಿಫನ್ಗೆ ನೋಡಿ ಕೆಲಾಕ್ಸ್, ಬ್ರೆಡ್, ಹನಿ ಆ್ಯಂಡ್ ವಾಟರ್ ಮೆಲನ್ ತೊಗೊಂಡಿದ್ದೀನಿ. ಆಮೇಲೆ ದೋಸೆ ತೊಗೊಂಡು. ಸೊ ಇವತ್ತು ನಾವು ಮಾರ್ನಿಂಗ್ ನಾನು 6ಗೆ ಎದ್ದು ಲೈಕ್ ಎಲ್ಲ ಫುಲ್ ರೆಡಿಯಾಗಿ ಒಂದೆರಡು ವೀಡಿಯೋಸ್ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದೀವಿ. ಫೈನಲಿ ಡೇ 2 ಮುನ್ನಾರ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಲೆಟ್ಸ್ ಗೋ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್ ಅಂತ. ಸೊ ಟುಡೇ ದಿಸ್ ಈಸ್ ಮೈ ಔಟ್ಫಿಟ್, ಲೈಕ್ ಆನ್ ದ ಫ್ರಾಕ್. ఇది చొక్కా, ఇది నిక్కర్, ఇది స్లిప్పర్, ఇది తొక్క. I don't like this. సేమ్ ఫీలింగ్. ದ ಸಿಂಪಲ್ ಲುಕ್ ಅಷ್ಟೇ. ಗೈಸ್, ಕ್ಯೂಟ್ ಇದೆ ಫ್ಲವರ್ಸ್ ಎಲ್ಲ. ಸೊ ರೆಸಾರ್ಟಿಂದ ನಾವು ಫಸ್ಟು ಫೋಟೋ ಪಾಯಿಂಟ್ ಪ್ಲೇಸ್ನ ನೋಡೋದಕ್ಕಂತ ಹೊರಟ್ವಿ. ಸೊ ಅಲ್ಲಿ ಹೋಗ್ತಾ ಆನ್ ದಿ ವೇ ನಮಗೆ ಕಾಣಿಸೋ ಅಂಥ ಕೆಲವು ಬ್ಯೂಟಿಫುಲ್ ವ್ಯೂಸ್ನ ನಿಮಗೆ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ ನೋಡಿ. ಸೊ ಇಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ವೆಹಿಕಲ್ಸ್ ನಿಂತಿದೆ ಅಂತ. ನಾವು ಹೋಗಿದ್ದು ವೀಕೆಂಡ್ ಬೇರೆ ಆಗಿತ್ತು, ತುಂಬ ಜನ ಬಂದಿದ್ದರು. ಲೈಕ್ ಮೂವ್ ಮಾಡೋದಕ್ಕೆ ಜಾಗನೇ ಇರಲಿಲ್ಲ. ಸೊ ಆಬ್ವಿಯಸ್ಲಿ ನಾವು ಸ್ವಲ್ಪ ಪ್ಲೇಸಸ್ನ ನೋಡೋದು ಕಮ್ಮಿ ಆಯಿತು. ಬಟ್ ಪರವಾಗಿಲ್ಲ, ನಮ್ಮ ಮುಂದೆ ಯಾವುದೋ ಪೊಲೀಸ್ ಜೀಪ್ ಹೋಯಿತು. ಸೊ ಅವರಿಂದನೇ ನಾವು ಹೊರಟ್ಬಿಟ್ವಿ. ಸ್ವಲ್ಪ ನಮಗೆ ಅಲ್ಲಿ ಸ್ವಲ್ಪ ಟೈಮ್ ಸೇವ್ ಆಯಿತು ಅಂತ ಅನಿಸ್ತು. ನೆಕ್ಸ್ಟು ನಾವೀಗ ಫೋಟೋ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಎಷ್ಟು ಜನ ಇದ್ದಾರೋ ಅಷ್ಟು ಫೋಟೋಗ್ರಾಫರ್ಸ್ ಇದ್ದಾರೆ, ಅಷ್ಟು ಆರ್ಸರ್ಸ್ ಇದ್ದಾರೆ. ಸಿಟಿಲಿರೋ ಎಲ್ಲ ಫೋಟೋಗ್ರಾಫರ್ಸ್ ಇಲ್ಲೇ ಇದ್ದಾರೆ ಅನಿಸುತ್ತೆ ನೋಡೋದಕ್ಕೆ. ನೋಡಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಎಸ್ಟೇಟ್ ಇದೆ, ಮತ್ತು ಅಲ್ಲೆಲ್ಲ ವರ್ಕರ್ಸ್ ವರ್ಕ್ ಮಾಡ್ತಿದ್ದಾರೆ. ಸೊ ಒಳಗೆ ಬಿಡೋದಿಲ್ಲ, ಹಾಗಾಗಿ ಈಚೆನೇ ನಿಂತ್ಕೊಂಡು ಫೋಟೋಸ್ ತೊಗೊಳ್ಬೋದು ನಾವು. ಫೋಟೋಗ್ರಾಫರ್ಸ್ ಇರ್ತಾರೆ ಇಲ್ಲಿ, ಫೋಟೋಸ್ ತೆಕ್ಕೊಡ್ತಾರೆ ನಮಗೆ. ನೋಡಿ ಎಷ್ಟು ಜನ ವರ್ಕರ್ಸು ಎಷ್ಟು ಬಿಸಿಲಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ. ಇಲ್ಲೆಲ್ಲ ಟೀ ಪ್ಲಕ್ ಮಾಡ್ತಿದ್ದಾರೆ. ಇದು ರಿಪಲ್ ಟೀ. ಇದಿಷ್ಟು ಫುಲ್ ಏನಿದೆ, ಇದಿಷ್ಟು ಫುಲ್ಲು ಏನಿದೆ ಅಲ್ಲ, ಇದೆಲ್ಲ ಫುಲ್ಲು ರಿಪಲ್ ಟೀ ಅಂತ. ರಿಪಲ್ ಟೀ ಕಂಪನಿಯವರು ಇಲ್ಲಿ ಟೀ ಲೀವ್ಸ್ನ ಪ್ಲಕ್ ಮಾಡ್ತಿದ್ದಾರೆ. ನೋಡಿ ತೋರಿಸ್ತೀನಿ ಹೇಗೆ ಪ್ಲಕ್ ಮಾಡ್ತಾರೆ ಅಂತ. ನೋಡಿ ಝೂಮ್ ಮಾಡ್ತೀನಿ ನೋಡಿ. ನೋಡಿ ಅವರು ಪ್ಲಕ್ ಮಾಡ್ತಿದ್ದಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಲೀವ್ಸ್ನೆಲ್ಲ ಕಟ್ಟಿಂಗ್ ಮಿಷಿನಲ್ಲಿ ಕಟ್ ಮಾಡಿ ಅದು ಮಿಷಿನ್ ಏನಿದೆ ಅದು ಫುಲ್ ಆದಮೇಲೆ ಬ್ಯಾಗಲ್ಲಿ ಹಾಕ್ಕೊಡ್ತಾರೆ. ಇವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಇರಬೇಕು. ಇಷ್ಟು ಬಿಸಿಲಿದ್ರೂ ಅವರು ಹೆಂಗೆ ಪ್ಲಕ್ ಮಾಡಿ ಇಷ್ಟು ಬೇಗ ಬೇಗ ಕೆಲಸ ಮಾಡ್ತಿದ್ದಾರೆ. ಈ ಎಸ್ಟೇಟ್ನ ಒಂದು ಸಿನಿಮ್ಯಾಟಿಕ್ ವ್ಯೂವಲ್ಲಿ ತೋರಿಸ್ತೀನಿ ನೋಡಿ. ಆದಷ್ಟು ಟ್ರೈ ಮಾಡಿದ್ದೀನಿ. ಇಲ್ಲಿ ಇನ್ನೊಂದು ವ್ಯೂ ಇದೆ ನೋಡಿ, ತೋರಿಸ್ತೀನಿ ಏನು ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ.
ನೋಡ್ತಾನೆ ಅನ್ಸತ್ತೆ, ಅಷ್ಟು ಸಖತ್ತಾಗಿದೆ. ಸೊ ನಾವು ಫೋಟೋ ಪಾಯಿಂಟ್ ನೋಡಿಕೊಂಡು ಅಲ್ಲಿಂದ ಮಾತುಪಟ್ಟಿ ಡ್ಯಾಮ್ಗೆ ಹೊರಟ್ವಿ. ನೋಡಿ ಇಲ್ಲಿ ಎಷ್ಟು ವೆಹಿಕಲ್ ನಿಂತಿದೆ ಅಂತ, ಫುಲ್ ಜಾಮ್ ಆಗಿಬಿಟ್ಟಿದೆ ಸೀರಿಯಸ್ಲಿ. ಅದಕ್ಕೆ ನಾವು ಲೈಕ್ ರಿವರ್ಸ್ ಬರೋ ರೂಟ್ ಅದು, ನಾವು ಆ ರೂಟಲ್ಲೇ ಹೋಗ್ತಾಯಿದ್ದೀವಿ. ಡೆಫಿನೆಟ್ಲಿ ನಾವು ಆಪೋಸಿಟ್ ರೂಟಲ್ಲಿ ಹೋದರೆ ಇದೇ ಥರ ನಾವು ಸೈಡಲ್ಲಿ ಹಾಕೋಬೇಕಾಗತ್ತೆ ಗಾಡಿನ. ಸೊ ಲೈಕ್ ಆಪೋಸಿಟ್ ವೆಹಿಕಲ್ ಬರಬೇಕಲ್ವ, ಅದಕ್ಕೆ ಜಾಗ ಬಿಟ್ವಿ. ನೆಕ್ಸ್ಟ್ ಅದಾದಮೇಲೆ ನಾವು ನಾರ್ಮಲ್ ರೂಟಲ್ಲೇ ಹೋದ್ವಿ. ಸೊ ಆನ್ ದ ವೇ ಹೋಗ್ತಾ ನಮಗೆ ರೈಟ್ ಸೈಡಲ್ಲಿ ನಾವೇನು ಹೇಳ್ತೀವಿ ಇಲ್ಲಿ ಕಣ್ಣನ್ ದೇವನ್ ಟೀ ಅಥವಾ ಟಾಟಾ ಟೀ ಅಂತ ಆ ಟೀ ಫ್ಯಾಕ್ಟ್ರಿ ಸಿಗುತ್ತೆ. ಸೊ ನಾವು ವಿಸಿಟ್ ಮಾಡೋದಾದರೆ ಮಾಡ್ಬೋದು. ನಾವು ಅದನ್ನು ವಿಸಿಟ್ ಮಾಡೋದು ಬೇಡ ಅಂತ ಸ್ಕಿಪ್ ಮಾಡಿದ್ವಿ. ಸೊ ಲೈಕ್ ಬೇರೆ ಪ್ಲೇಸಸ್ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ, ಬಿಕಾಸ್ ತುಂಬ ಜನ ಇದ್ರಲ್ಲ, ಹಾಗಾಗಿ ಟೀ ಫ್ಯಾಕ್ಟ್ರಿ ವಿಸಿಟ್ ಮಾಡೋದು ಬೇಡ ಅಂತ ಅನ್ನಿಸ್ತು. ಹಾಗೆ ಔಟ್ಸೈಡಿಂದ ಫ್ಯಾಕ್ಟ್ರಿನ ನೋಡಿಕೊಂಡು ನಾವು ಹೊರಟ್ವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಆ ಟೀ ಫ್ಯಾಕ್ಟ್ರಿ. ಸೊ ಅದ್ರ ಫ್ರಂಟ್ ವ್ಯೂವು ಇಲ್ಲಿ ತೋರಿಸ್ತೀನಿ ನೋಡಿ. ಎಂಟ್ರೆನ್ಸ್ ನಮಗೆ ಇಲ್ಲಿಂದ ಇರುತ್ತೆ. ಈ ಟೀ ಫ್ಯಾಕ್ಟ್ರಿ ನೇಮ್ ಬಂದು ಕಣ್ಣನ್ ದೇವನ್ ಹಿಲ್ಸ್ ಪ್ಲಾಂಟೇಶನ್ ಅಂತ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಸೊ ನೆಕ್ಸ್ಟು ನಾವು ಅಲ್ಲಿಂದ ಮಾತುಪಟ್ಟಿ ಡ್ಯಾಮ್ಗೆ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ಜಾಮ್ ಆಗಿಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾವು ಕಾರಲ್ಲಿ ಹೋದರೆ ಡೆಫಿನೆಟ್ಲಿ ನಾವು ರೀಚ್ ಆಗೋಕ್ಕಾಗಲ್ಲ ಅಂತ ಹೇಳಿ ನಾವೇನು ಮಾಡಿದ್ವಿ ಅಂದರೆ, ಜಾಮ್ ಆಗಿತ್ತಲ್ಲ ಅಲ್ಲೇ ಕಾರ್ ಇಳ್ಕೊಂಡ್ಬಿಟ್ವಿ. ಇಳಿದು ಲೈಕ್ ಬೈ ವಾಕೇ ಹೋಗಿಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟ್ವಿ ಎಲ್ಲರೂ. ಲೈಕ್ 4 ಮೆಂಬರ್ಸ್ ಎಲ್ಲ ಹೊರಟ್ವಿ. ನಾವು ನಡ್ಕೊಂಡು ಹೋಗಿ ಅಲ್ಲಿ ಏನು ಪ್ಲೇಸ್ನ ನೋಡೋ ಅಷ್ಟೊತ್ತಿಗೆ ಕಾರ್ ಇಲ್ಲಿಂದ ಅಲ್ಲಿಗೆ ಬರುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ನಾವು ಹೊರಟ್ವಿ. ಹೋಗಿ ಅಲ್ಲಿ ನಾವು ಡ್ಯಾಮ್ ಎಲ್ಲ ನೋಡಿದ್ವಿ. ಕರೆಕ್ಟಾಗಿ ನಾವು ನೋಡಿಕೊಂಡು ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಕಾರು ಜಾಮಿಂದ ಫ್ರೀ ಆಗಿ ಎಲ್ಲ ಬಂತು. ಸೊ ನೋಡಿ ನಾವು ಬೈ ವಾಕ್ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಒಂದು ವೆಹಿಕಲ್ಲು ಮೂವ್ ಆಗ್ತಾ ಇಲ್ಲ, ಅಷ್ಟು ಜಾಮ್ ಆಗಿಬಿಟ್ಟಿತ್ತು. ನಮಗಂತೂ ಸೀರಿಯಸ್ಲಿ ಆ ಬಿಸಿಲು ಆ ಜಾಮ್ಗೆ ಸಾಕಾಗ್ಬಿಟ್ಟಿತ್ತು. ಹೇಗಿದೆ ಕೇರಳ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಈ ವೀಕೆಂಡ್ಸಲ್ಲಿ ಬರಬಾರ್ದು, ಸ್ವಲ್ಪ ರಶ್ ಕ್ರೌಡ್ ಜಾಸ್ತಿ ಇರುತ್ತೆ, ಜಾಸ್ತಿ ಪ್ಲೇಸಸ್ ನೋಡೋಕ್ಕಾಗಲ್ಲ. ಯಾವ ಟು ಪ್ಲ್ಯಾನ್ ಇನ್ ವೀಕ್ ಡೇಸ್. ಸೀರಿಯಸ್ಲಿ ಸಿಕ್ಕಾಪಡೆ ರಶ್ ಇದೆ ನೋಡಿ, ಫುಲ್ಲು ಜಾಮು. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮಾತುಪಟ್ಟಿ ಡ್ಯಾಮ್ಗೆ. ಈ ಕಡೆ ಇದೆ ಡ್ಯಾಮ್, ಅಲ್ಲಿ ನೋಡಲ್ಲಿ ಹೀಗೆ ತೋರಿಸ್ತೀನಿ. ಎಲೆಕ್ಟ್ರಿಕ್ ಪವರ್ ಜನರೇಟ್ ಗೈಸ್, ಇದೆ ಮಾತುಪಟ್ಟಿ ಡ್ಯಾಮ್. ನಾವು ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ. ಇದು ಡ್ಯಾಮ್ ವಾಟರು. ಇದೆಲ್ಲ ಬೋಟಿಂಗ್ ಮಾಡ್ತಾ ಇದ್ದಾರೆ. ಇದು ಬೋಟಿಂಗ್ ಮಾಡೋಕ್ಕೆ 1 or 2 hour ಬೇಕಂತೆ. ಸೀರಿಯಸ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನೋಡೋಣ. ಒಂದು ಕೆಲವು ಕ್ಲಿಪ್ಸ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಈಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟು ನಮ್ಮ ಪಾಯಿಂಟ್ ಬಂದು ಎಕೋ ಪಾಯಿಂಟ್ ಅಂತ. ಅಲ್ಲಿ ನಾವು ಎಷ್ಟೇ ಕ್ರೌಡ್ ಇದ್ದರೂ ನಮಗೆ ಎಕೋ ಕೇಳತ್ತಂತೆ. ಸೊ ಬನ್ನಿ ಟ್ರೈ ಮಾಡೋಣ. ಸೊ ಗೈಸ್, ಇದೇ ಎಕೋ ಪಾಯಿಂಟ್. ಸೊ ಈ ಎಕೋ ಪಾಯಿಂಟಲ್ಲಿ ನೀವು ಕಯಾಕಿಂಗ್ ಮಾಡ್ಬೋದು, ಬೋಟಿಂಗ್ ಮಾಡ್ಬೋದು, ಲೈಕ್ ಕಪಲ್ ಪೆಡಲಿಂಗ್ ಬೋಟ್ ಇರುತ್ತಲ್ಲ ಆ ಬೋಟಿಂಗ್ ಮಾಡ್ಬೋದು. ಇಲ್ಲಾಂದರೆ ನೀವು ಒಂದು ರೈಡ್ ಹೋಗಿ ಬರ್ತೀರಾ ಅಂದರೆ ಲೈಕ್ ಕರ್ಕೊಂಡು ಹೋಗಿ ಬರ್ತಾರೆ. ಕಪಲ್ಸ್ ಬೇಕಾದರೆ ಒಟ್ಟಿಗೆ ಹೋಗ್ಬೋದು. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು. ಪ್ರೈಸಸ್ ವೇರಿ ಆಗುತ್ತೆ. ನೋಡಿ ಇಲ್ಲಿ ಎಷ್ಟೊಂದು ಜನ ಕಯಾಕಿಂಗ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಏಜ್ಡ್ ಪೀಪಲ್ಸ್ ಇಬ್ಬರು ಕೂಡ ಕಯಾಕಿಂಗ್ ಮಾಡ್ತಿದ್ದಾರೆ. ಸೊ ಎಂಜಾಯ್ಮೆಂಟಿಗೆ ಏಜ್ ಮ್ಯಾಟರ್ ಅಲ್ಲ ಅನ್ನೋದು ಇವ್ರು ಪ್ರೂವ್ ಮಾಡ್ತಿದ್ದಾರೆ. ಇಲ್ಲಿ ನನ್ನ ಹಸ್ಬೆಂಡ್ ನನ್ನ ನೇಮ್ ಕರೆದು ಟ್ರೈ ಮಾಡ್ತಿದ್ದಾರೆ ಎಕೋ ಬರುತ್ತಾ ಬರೋದಿಲ್ವ ಅಂತ ಚೆಕ್ ಮಾಡೋದಕ್ಕೆ. ನನಗೆ ಕೇಳಿಸ್ತು, ಬಟ್ ವಿಡಿಯೋದಲ್ಲಿ ಕೇಳಿಸಿಲ್ಲ. ನೀವು ಗಮನ ಇಟ್ಟು ಕೇಳಿದ್ರೆ ನಿಮಗೆ ಡೆಫಿನೆಟ್ಲಿ ವಿಡಿಯೋದಲ್ಲಿ ಕೇಳುತ್ತೆ.
ಬೇರೆಯವರೆಲ್ಲ ಟ್ರೈ ಮಾಡ್ತಿದ್ದಾರೆ ನೋಡಿ, ನಾವು ಕೂಡ ಟ್ರೈ ಮಾಡಿದ್ವಿ. ನಮ್ಮದು ಕೂಡ ಸಕ್ಕತ್ತಾಗೆ ಕೇಳಿಸ್ತು. ಇವ್ರು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಲೈಕ್ ಇವ್ರು ಹಿಂದಿನಲ್ಲಿ ಹೇಳಿದರು, ಸೊ ನಾನು ಅದನ್ನು ಮ್ಯೂಟ್ ಮಾಡಿ ಕನ್ನಡದಲ್ಲಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಅರ್ಥ ಆಗಲಿ ಅಂತ. ಲೈಕ್ ಈ ಕೇರಳದಲ್ಲಿ ಏನೇನು ನಮಗೆ ಟೀ ಪ್ಲಾಂಟೇಶನ್ಸ್ ಎಲ್ಲ ಕಾಣಿಸುತ್ತೋ ಅದೆಲ್ಲ ಪೂರ್ತಿ ಟಾಟಾ ಕಂಪ್ನಿ ಅವ್ರದ್ದೇನೆ ಅಂತ ಹೇಳ್ತಿದ್ದಾರೆ. ಹಿಂದೆ ಏನು ನಾನು ರಿಪಲ್ ಟೀ ಅಂತ ನಿಮಗೆ ತೋರಿಸಿದ್ನಲ್ಲ, ಅದು ಜಸ್ಟ್ ಮಾರ್ಕೆಟಿಂಗ್ ಪರ್ಪಸ್ಸಿಗೆ ಒಂದು ನೇಮ್ ಇಟ್ಟಿದ್ದಾರೆ. ಚೆನ್ನಾಗಿ ಮಾರ್ಕೆಟಿಂಗ್ ಆಗಲಿ ಅಂತ ಮಾತ್ರ ಅವರು ರಿಪಲ್ ಟೀ ಅಂತ ನೇಮ್ ಇಟ್ಟಿದ್ದಾರೆ ಅಷ್ಟೇ. ಇನ್ನು ಮುನ್ನಾರ್ ವೇರೆವರ್ ವಿ ಸಿ ಟೀ ಪ್ಲಾಂಟ್ಸ್ನು ಫುಲ್ ಟಾಟಾ. ನನಗೆ ಟಾಟಾ ಕೂಡ ನೇಮು ಇಲ್ಲ, ಏಜೆನ್ಸಿ ಇಲ್ಲ. 15 years ನೆಕ್ಸ್ಟ್ ಬರಬಹುದು ಫುಲ್ ಟಾಟಾ ಆಯಿತು. ಇಯರ್ಸ್ ಫುಲ್ ಫಿನಿಶ್ ಆಯಿತು, ರಿಟರ್ನ್ ವಾಪಸ್ ಆಯಿತು. ಕೇರಳಗೆ ಬಂದಮೇಲೆ ಟೀ ಪೌಡರ್ ತೊಗೊಳ್ದಿರ ಆಗುತ್ತಾ? ಸೊ ನಾವೇನು ಮಾತಾಡಿದ್ವಲ್ಲ ಅವ್ರ ಹತ್ರನೇ ಟೀ ಪೌಡರ್ನ ನಾವು ಪರ್ಚೇಸ್ ಮಾಡಿದ್ವಿ. ಏನಂದರೆ ಅದು ಟಾಟಾ ಫ್ಯಾಕ್ಟ್ರಿಯಿಂದ ಡೈರೆಕ್ಟಾಗಿ ಅವ್ರಿಗೆ ಬರುತ್ತೆ, ಸೊ ಅಲ್ಲೇ ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿಂದ ನಾವು ಕುಂಡಲ ಡ್ಯಾಮಿಗೆ ಹೊರಟ್ವಿ. ನೋಡಿ ಆಲ್ರೆಡಿ ರೀಚ್ ಆಗಿದ್ದೀವಿ ಕುಂಡಲ ಡ್ಯಾಮ್. ಅಲ್ಲಿಂದ ತುಂಬ ಹತ್ರನೇ ಇದೆ, ಲೈಕ್ ಆನ್ ದ ವೇನೆ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ನಮ್ಮ ರೈಟ್ ಸೈಡು ನೀವೇನು ನೋಡ್ತಿದ್ದೀರಾ ಅದು ಡ್ಯಾಮ್ ವಾಟರ್ ಇದೆ. ಅಲ್ಲಿಂದ ವಾಟರ್ ನಮಗೆ ಲೆಫ್ಟ್ ಸೈಡಿಗೆ ಫ್ಲೋ ಆಗುತ್ತೆ. ಸೊ ಇಲ್ಲಿ ಫ್ಲೋ ಆಗ್ತಿದೆಯಲ್ಲ, ಇದು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಫ್ಲೋ ಆಗ್ತಿರೋ ಅಂಥ ವಾಟರ್ ಇದು. ಗೈಸ್ ನೋಡಿ, ಇದು ವಾಟರ್ ಎಷ್ಟು ಪ್ಯೂರಾಗಿದೆ ಅಂದರೆ ಫುಲ್ಲು ಮಿಲ್ಕಿ ವೈಟಲ್ಲಿದೆ ವಾಟರು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡಿ ಇಲ್ಲಿಂದ ವ್ಯೂ ನೋಡಿದ್ರೆ ಮಾತ್ರ. ಬನ್ನಿ ಹಂಗೆ ಆ ಸೈಡ್ ಹೋಗಿ ನೋಡೋಣ ಹೇಗೆ ಕಾಣುತ್ತೆ ವಾಟರ್ ಅಂತ. ಮತ್ತು ನೋಡಿ ಗೈಸ್, ಇಲ್ಲೂ ಕೂಡ ಬೋಟಿಂಗ್ ಮಾಡ್ತಾರೆ. ನೀವು ಎಲ್ಲೇ ಹೋದರೂ ಕೂಡ ನಿಮಗೆ ಬೋಟಿಂಗ್ ಸಿಗುತ್ತೆ. ಬೋಟಿಂಗ್ ಮಾಡೋಕ್ಕೆ ಇಷ್ಟ ಇರೋರು ಬೋಟಿಂಗ್ ಮಾಡ್ಬೋದು. ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿ ಬೋಟಿಂಗ್ ಮಾಡ್ತಿರೋದು. ಬಟ್ ತುಂಬ ಲಾಂಗ್ ಡಿಸ್ಟೆನ್ಸ್, ತುಂಬ ಹೊತ್ತು ಬೋಟಿಂಗ್ ಮಾಡಬೇಕಾಗತ್ತೆ, ಸುಸ್ತಾಗುತ್ತೆ ನನ್ನ ಪ್ರಕಾರ ಬೋಟಿಂಗ್ ಮಾಡೋದಕ್ಕಂತ ಹೋದರೆ. ಸೊ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, ಊಟಕ್ಕೆ ಅಂತ ನಾವೆಲ್ಲ ಹೊರಟ್ವಿ. ನಮಗೆಲ್ಲೂ ಊಟ ಸೆಟ್ ಆಗ್ತಿರ್ಲಿಲ್ಲ, ಅದು ಫ್ಲೇವರ್ ಇಷ್ಟ ಆಗ್ತಿರ್ಲಿಲ್ಲ. ಸೊ ನಮ್ಮ ಡ್ರೈವರ್ ಅವ್ರ ಸಿಸ್ಟರ್ದು ಒಂದು ಹೋಟೆಲ್ ಇತ್ತು ಅಲ್ಲೇ ಕುಂಡಲ ಡ್ಯಾಮ್ ಹತ್ರ. ಅವರು ರಸಮ್ಮು, ಪಲ್ಯ, ಅನ್ನ ಸಾಂಬಾರು, ಫಿಶ್ ಎಲ್ಲ ಮಾಡಿದ್ದು. ಊಟ ಮಾತ್ರ ಸಖತ್ತಾಗಿತ್ತು. ನಮ್ಮ ಇಂಡಿಯನ್ ಅಂದರೆ ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲೇ ಇತ್ತು. ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಎಸ್ಟೇಟ್ ಹತ್ರ ಬಂದ್ವಿ, ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ. ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಕೂಡ. ಸೊ ನೀವು ನೋಡ್ಕೊಂಡು ಬನ್ನಿ. ನಗುವುದ ಕಲಿಸೋ ಮಗುವಿನ ಮನಸ್ಸೆ, ಈ ನವಿರಾದ ಮುನಿಸು ನೀರ. ಸೊ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈ ಪಾಯಿಂಟಿಂದ ನೆಕ್ಸ್ಟ್ ನಾವು ರಿಟರ್ನ್ ರೆಸಾರ್ಟಿಗೆ ಹೊರಟ್ವಿ. ನೋಡಿ ಇಲ್ಲಿ ಫ್ರಂಟ್ ನಮ್ಮ ಮುಂದೆಗಡೆ ಎಷ್ಟು ಜಾಮ್ ಇದೆ, ಮತ್ತು ನಮ್ಮ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ. ನಮ್ಮ ಕಾರ್ ಹಿಂದೆಗಡೆ ಎಷ್ಟು ಇನ್ನೂ ಅದೆಷ್ಟು ಜಾಮ್ ಇದೆ ಅಂತ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ, ಇಷ್ಟುದ್ದ ಜಾಮ್ ಇದೆಪ್ಪ, ಹೆಂಗೆ ಹೋಗೋದು ನಾವು ರೆಸಾರ್ಟಿಗೆ ಅಂತ ಅಂದ್ಕೊಂಡ್ವಿ. ಸೊ ಫೈನಲಿ ಹೆಂಗೋ ರೆಸಾರ್ಟಿಗೆ ಹೋದ್ವಿ. ಹೋಗ್ತಾ ಇಲ್ಲಿ ಲೈಕ್ ಕರ್ವ್ಸ್ ಇರೋದು ಜಾಸ್ತಿ, ಹಾಗಾಗಿ ಒಂದು ಕಾರ್ ಆಕ್ಸಿಡೆಂಟ್ ಆಗಬೇಕಿತ್ತು. ಸಡನ್ನಾಗಿ ಹಾಗೆ ನಿಲ್ಲಿಸಿದ್ರು ಅವರು. ಲೈಕ್ ರೋಡ್ ಹಾಗೆ ಇದೆ ಅಂತ ಹೋದರು, ಬಟ್ ನಿಲ್ಲಿಸ್ಬಿಟ್ರು. ಸೊ ಫೈನಲಿ ನಮ್ಮ ಡೇ 2 ಆಫ್ ಮುನ್ನಾರ್ ಇಲ್ಲಿಗೆ ಮುಗೀತು.